ಮಳೆಗಾಲ ಬದ ತಕ್ಷಣ ಅಥವಾ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಗುಂಡಿಗಳಿರ್ತವೆ. ಈ ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳು, ಕಾರುಗಳು ಎಲ್ಲವೂ ಸಾಕಷ್ಟು ಡ್ಯಾಮೇಜ್ ಆಗ್ತವೆ, ಜನರ ಆರೋಗ್ಯನೂ ಹಾಳಾಗುತ್ತೆ. ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ನೋಂದಾಯಿಸಿಕೊಂಡು ಕೆರೆಗಳ ಬಗ್ಗೆ ಮತ್ತು ಈ ಗುಂಡಿಗಳ ಬಗ್ಗೆ, ಕಸದ ಬಗ್ಗೆ, ಇವುಗಳ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣಗಳು ಕೂಡ ಇದೆ. ಎಷ್ಟರ ಮಟ್ಟಿಗೆ ನಾವು ಕೆಲಸ ಮಾಡಿಸೋದಕ್ಕೆ ಸಾಧ್ಯ, ನಾವು ಹೀಗೆ ಮಾಡು ಹಾಗೆ ಮಾಡು ಅಂತಂದು ಹೇಳಿ ಡೈರೆಕ್ಷನ್ಸ್ ಕೊಡೋದಕ್ಕೆ ಅಧಿಕಾರ ಇಲ್ಲ. ಮಾಡದಿದ್ದರೆ ನಿನ್ನ ಮೇಲೆ ಏನು ಕ್ರಮ ತಗೋಬೋದು ಅಂತಂದು ಮಾತ್ರ ಅದನ್ನು ನಾವು ಹೇಳ್ಬೋದು ಅಷ್ಟೇ. ಸರಿ, ದೂರು ಕೊಡ್ತಾರೆ, ಅವರ ಅನಾಮಧೇಯತೆ ಅಂದರೆ ಯಾರು ದೂರು ಕೊಟ್ಟರು ಅಂತ ಗೊತ್ತಾಗದೇ ಇರುವಂಥ ಸಂದರ್ಭದಲ್ಲಿ ಅವ್ರ ರಕ್ಷಣೆ ಮಾಡುವಂಥ ವ್ಯವಸ್ಥೆ ಇದೆಯಾ? ನಮ್ಮ ಹೆಸರನ್ನು ತಿಳಿಸಲು ಇಚ್ಛೆ ಪಡುವುದಿಲ್ಲ, ಗೌಪ್ಯವಾಗಿ ತನಿಖೆ ನಡೆಸಿ ಅಂತಂದು ಕೆಲವರು ಕೊಟ್ಟಿರ್ತಾರೆ. ನಾವು ಅದನ್ನು ಸ್ಕ್ರೂಟಿನಿ ಮಾಡ್ತೀವಿ. ನೋಟಿಸ್ ಯಾರಿಗೆ ಕೊಡೋದು? ದೂರದಾರರಿಗೆ ಕೊಡೋದಕ್ಕೆ ಅವನು ಗ್ರಾಮಸ್ಥರು ಇನ್ಯಾರು ಅನಾಮಧೇಯ ಕೊಟ್ಟಿದ್ದಾರೆ. ಈ ರಸ್ತೆ ಗುಂಡಿಗಳು ಒಂದು ಕಡಿಮೆ ಆಗಿಬಿಟ್ರೆ ಅಥವಾ ಮಳೆಗಾಲ ಬದ ತಕ್ಷಣ ಅಥವಾ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಗುಂಡಿಗಳಿರ್ತವೆ. ಈ ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳು, ಕಾರುಗಳು ಎಲ್ಲವೂ ಸಾಕಷ್ಟು ಡ್ಯಾಮೇಜ್ ಆಗ್ತವೆ, ಜನರ ಆರೋಗ್ಯನೂ ಹಾಳಾಗತ್ತೆ. ಅದ್ರ ಬಗ್ಗೆ ತುರ್ತಾಗಿ ಆಗಬೇಕಾದಂಥ ಕೆಲಸಗಳು, ರಿಪೇರಿಗಳು ತುಂಬ ಇದೆ. ಅದು ತಮ್ಮ ಗಮನಕ್ಕೂ ತುಂಬ ಇದೆ. ಇತ್ತೀಚೆಗೆ ನಾನು ಇವರು ಹೊಸದಾಗಿ ಬಂದಿರತಕ್ಕಂಥ ಕಮಿಷನರ್ ಅವರ ಸ್ಟೇಟ್ಮೆಂಟು ಕೂಡ ನೋಡಿದೆ. ಅವರು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಜೊತೆಗೆ ಇದು ಹೈಕೋರ್ಟು ಕೂಡ ಇದನ್ನು ಮಾನಿಟರ್ ಮಾಡ್ತಾಯಿದೆ. ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ನೋಂದಾಯಿಸಿಕೊಂಡು ಕೆರೆಗಳ ಬಗ್ಗೆ ಮತ್ತು ಈ ಗುಂಡಿಗಳ ಬಗ್ಗೆ, ಕಸದ ಬಗ್ಗೆ, ಇವುಗಳ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣಗಳು ಕೂಡ ಇದೆ. ಅದನ್ನು ಕೂಡ ನಾವು ಕೂಡ ಮಾನಿಟರ್ ಮಾಡ್ತಾಯಿದ್ದೀವಿ. ಪ್ರತಿ ಸರಿ ಅವ್ರನ್ನ ಎಲ್ಲೆಲ್ಲಾಗಿದೆ ಅಂತಂದು ಗಮನಕ್ಕೆ ಬರುತ್ತೆ. ಅವ್ರಿಗೆ ಪ್ರತಿ ಸಾರಿ ಕರೆಸ್ತೀವಿ, ಅವ್ರು ಏನೇನು ಕ್ರಮ ತಗೊಂಡಿದ್ದಾರೆ ಅಂತಂದು ಎಲ್ಲ ರಿಪೋರ್ಟ್ಗಳಂತ ತರಿಸ್ಕೊಳ್ತೀವಿ. ಆದರೂ ಏನಂತಂದರೆ ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಕೆಲಸ ಮಾಡಿಸೋದಕ್ಕೆ ಸಾಧ್ಯ, ನಾವು ಹೀಗೆ ಮಾಡು ಹಾಗೆ ಮಾಡು ಅಂತಂದು ಹೇಳಿ ಡೈರೆಕ್ಷನ್ಸ್ ಕೊಡೋದಕ್ಕೆ ಅಧಿಕಾರ ಇಲ್ಲ. ಮಾಡದಿದ್ದರೆ ನಿನ್ನ ಮೇಲೆ ಏನು ಕ್ರಮ ತಗೋಬೋದು ಅಂತಂದು ಮಾತ್ರ ಅದನ್ನು ನಾವು ಹೇಳ್ಬೋದು ಅಷ್ಟೇ. ನೋಡಪ್ಪ, ನೀನು ಈ ಕೆಲಸ ಮಾಡಿಲ್ಲ, ನಾನು ಸರ್ಕಾರಕ್ಕೆ ನಿನ್ನ ಮೇಲೆ ವರದಿ ಸಲ್ಲಿಸ್ತೀನಿ ಅಂತ ಹೇಳ್ಬೋದೇ ಹೊರತು ಈ ಕೆಲಸ ಮಾಡು, ಈ ಕೆಲಸ ಮಾಡಬೇಡ ಅಂತಕ್ಕಂಥ ಹೇಳ್ತಕ್ಕಂಥ ಅಧಿಕಾರ ಸಂಪೂರ್ಣವಾದ ವ್ಯಾಪ್ತಿ ಲೋಕಾಯುಕ್ತ ಸಂಸ್ಥೆಗೆ ಅಧಿಕಾರ ಇಲ್ಲ. ಅವ್ನು ಕೆಲಸ ಮಾಡದೇ ಇದ್ದರೆ ಅವನ ಮೇಲೆ ಏನು ಕ್ರಮ ತಗೋಬೇಕು? ಒಂದು ವೇಳೆ ಅವ್ನು ಮಾಡಿಲ್ಲ, ಸರ್ಕಾರಕ್ಕೆ ನಿರ್ದೇಶನ ಕೊಡ್ಬೋದು, ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ, ಇದ್ರ ಕಡೆ ಗಮನ ಕೊಟ್ಟು ಬೇಗ ಇದನ್ನು ಮಾಡಿಸಿ ರಿಪೋರ್ಟ್ ಕೊಡಿ ಅಂತ ಕೇಳ್ಬೋದು. ಸರಿ, ದೂರು ಕೊಡ್ತಾರೆ, ಅವರ ಅನಾಮಧೇಯತೆ ಅಂದರೆ ಯಾರು ದೂರು ಕೊಟ್ಟರು ಅಂತ ಗೊತ್ತಾಗದೇ ಇರುವಂಥ ಸಂದರ್ಭದಲ್ಲಿ ಅವ್ರ ರಕ್ಷಣೆ ಮಾಡುವಂಥ ವ್ಯವಸ್ಥೆ ಇದೆಯಾ? ಇದು ಸಾರ್ವಜನಿಕ ಸಮಸ್ಯೆ ಆದರೆ ಮಾತ್ರ ಅದಕ್ಕೆ ರಕ್ಷಣೆ ಇದೆ. ಖಾಸಗಿ ಸಮಸ್ಯೆಗಳೇನಿದೆ ಅದು ಅವರವ್ರ ಇಂಡಿವಿಜುವಲ್ಗೆ ಬಿಟ್ಟಿದ್ದು. ಅವರು ನೇರವಾಗಿ ಅವ್ರ ಅಡ್ರೆಸ್ಸು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಪ್ರತಿಯೊಂದನ್ನು ಕೂಡ ಅವರು ಕೊಡಬೇಕಾದಂಥ ಅವಶ್ಯಕತೆ ಇದೆ. 1985 ರೂಲ್ ಮಾಡಿದೆ, ಕರ್ನಾಟಕ ಲೋಕಾಯುಕ್ತ ರೂಲ್ಸ್ ಇದೆ. ಅದರಲ್ಲಿ ದೂರು ಹೇಗೆ ಸಲ್ಲಿಸಬೇಕು ಅಂತಕ್ಕಂಥದ್ದು ರೂಲ್ 4 ಮತ್ತು ರೂಲ್ 5, ರೂಲ್ 3 ಇವು ಮೂರನ್ನು ಓದಂಥ ಸಂದರ್ಭದಲ್ಲಿ ದೂರು ಹೇಗಿರಬೇಕು, ಅದು ಫಾರ್ಮೇಟಲ್ಲಿ ಇರಬೇಕು, ಫಾರ್ಮ್ ನಮೂನೆ 1 ಮತ್ತು 2ರಲ್ಲಿ ಇರಬೇಕು. ನಾನು ನಿಮಗೆ ಬಂದಾಗ ಒಂದು ಪ್ಯಾಂಪ್ಲೆಟನ್ನು ಕೊಟ್ಟೆ, ಅದರೊಳಗೆ ನೋಡಿ, ಅದು ಕೊನೆಗೆ ಆ ಫಾರ್ಮೇಟ್ಗಳು ಎರಡನ್ನೂ ಕೂಡ ಪ್ರಿಂಟ್ ಮಾಡಿಸಿದೆ. ಸೊ ಅದರೊಳಗೆ ಆ ಥರ ಫಾರ್ಮೇಟಲ್ಲೇ ಇರಬೇಕು. ಅದು ಫಾರ್ಮೇಟಲ್ಲಿ ಇಲ್ಲದೇ ಇದ್ದರೆ ದೂರನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ. ನಾವು ಅಫಿಡವಿಟ್ ಹಾಕಬೇಕು. ಅವರು ಕೆಲವೊಂದು ಸಂದರ್ಭಗಳಲ್ಲಿ ಸಾರ್ವಜನಿಕ ಸಮಸ್ಯೆಗಳಿರುತ್ತೆ. ಸಾರ್ವಜನಿಕ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಕೆಲವರು ಗ್ರಾಮಸ್ಥರು ಅಂತ ಆಗ್ತಾರೆ. ಯಾವುದೋ ಒಂದು ಗ್ರಾಮಸ್ಥರು ಸೈನ್ಗಳು ಹಾಕಿರ್ತಾರೆ. ಯಾರು ಸೈನು, ಏನು ಎತ್ತ, ಅವನು ಇದನ್ನ ಇಲ್ವಾ, ಏನೂ ನಮ್ಗೆ ಗೊತ್ತಿರೋದಿಲ್ಲ. ಒಂದು 40 ಜನ ಸೈನ್ ಹಾಕಿರ್ತಾರೆ. ಇನ್ನು ಕೆಲವರು ನಮ್ಮ ಹೆಸರನ್ನು ತಿಳಿಸಲು ಇಚ್ಛೆ ಪಡುವುದಿಲ್ಲ, ಗೌಪ್ಯವಾಗಿ ತನಿಖೆ ನಡೆಸಿ ಅಂತಂದು ಕೆಲವರು ಕೊಟ್ಟಿರ್ತಾರೆ. ನಾವು ಅದನ್ನು ಸ್ಕ್ರೂಟಿನಿ ಮಾಡ್ತೀವಿ. ಸ್ಕ್ರೂಟಿನಿ ಮಾಡಿದಂಥ ಸಂದರ್ಭದಲ್ಲಿ ಇದು ಹೆಚ್ಚು ಸಾರ್ವಜನಿಕರಿಗೆ ಅಫೆಕ್ಟ್ ಆಗ್ತಕ್ಕಂಥ ಪ್ರಕರಣ, ಅದನ್ನು ನಾನು ಸುಮೋಟೋ ತಗೊಳ್ಳೋದಕ್ಕೆ ಅಧಿಕಾರ ಇದೆ ಅಂತಂಥ ಸಂದರ್ಭದಲ್ಲಿ ಯಾರು ಕೊಟ್ಟಿದ್ದಾರೆ, ಯಾರಿಲ್ಲ, ಅಡ್ರೆಸ್ ಕೊಟ್ಟಿದ್ದಾರಾ ಇಲ್ಲ, ಏನೂ ನೋಡೋದಿಲ್ಲ ನಾವು. ಆವಾಗ ಅದನ್ನು ನಾವು ಸುಮೋಟೋ ತಗೋತೀವಿ. ಪ್ರಕರಣ ಅಂದರೆ ಸ್ವಯಂ ಪ್ರೇರಿತವಾದಂಥ ಒಂದು ದೂರು ಅಂತ ನಾವೇನು ಹೇಳ್ತೀವಿ, ಅದನ್ನು ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ,
ಕೆಲವು ಸೆಕ್ಷನ್ 9 ಕೆಳಗೆ ನಾವು ನೋಡಿದಂಥ ಸಂದರ್ಭದಲ್ಲಿ ನಾವು ಈ ಎದುರುದಾರರಿಗೆ ನೋಟಿಸ್ ಕೊಡೋದಕ್ಕಿಂತ ಮುಂಚಿತವಾಗಿ ಈ ಒಬ್ಬ ದೂರುದಾರ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಸಂಪೂರ್ಣವಾದ ಮಾಹಿತಿ ಇಲ್ಲ, ಸಂಪೂರ್ಣವಾದ ದಾಖಲೆಗಳಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದ್ದಾಗ ನಾವೊಂದು ಪ್ರಾಥಮಿಕ ತನಿಖೆಯನ್ನು ಕೂಡ ಮಾಡಿಸ್ಕೊಡೋದಕ್ಕೆ ಅವಕಾಶ ಇದೆ ನಮ್ಗೆ. ಯಾಕಂದರೆ ವಿಂಗ್ ಪೊಲೀಸ್ ವಿಂಗ್ ಇದೆ, ಎಕ್ಸಿಕ್ಯೂಟಿವ್ ವಿಂಗ್ ಇದೆ, ಆಮೇಲೆ ಇದ್ರದ್ದು ಏನು ಟೆಕ್ನಿಕಲ್ ವಿಂಗ್ ಇದೆ. ನಾವು ಅಂಥ ಸಂದರ್ಭಗಳಲ್ಲಿ ನಮಗೆ ಬೇಕು ಅನ್ಸರಿ ಯಾರೂ ಇಲ್ಲ, ನೋಟಿಸ್ ಯಾರಿಗೆ ಕೊಡೋದು? ದೂರುದಾರರಿಗೆ ಕೊಡೋದಕ್ಕೆ ಅವನು ಗ್ರಾಮಸ್ಥರು ಇನ್ಯಾರು ಅನಾಮಧೇಯ ಕೊಟ್ಟಿದ್ದಾರೆ. ಸೊ ಅಂಥದನ್ನು ನಾವು ಮಾಡ್ತೀವಿ. ಬಿಕ್ನಾದ ಖಾಸಗಿ ವ್ಯಕ್ತಿಗಳಲ್ಲಿ ಅನಾಮಧೇಯತೆ ಪ್ರಶ್ನೆ ಬರೋದಿಲ್ಲ, ಅದು ಗೌಪ್ಯತೆ ಪ್ರಶ್ನೆ ಬರೋದಿಲ್ಲ. ಗೌಪ್ಯತೆ ಎಲ್ಲಿ ಬರುತ್ತೆ? ಸೆಕ್ಷನ್ 14 ಅಥವಾ 16 ಕೆಳಗೆ ಹೇಳ್ತಾರೆ. ಗೌಪ್ಯತೆ ಕಾಪಾಡಬೇಕು ಅಂದರೆ ಯಾವುದಕ್ಕೆ ಕಾಪಾಡಬೇಕು ಅಂತಂದರೆ ಅವನೇನೋ ಒಂದು ಇನ್ಫಾರ್ಮೇಷನನ್ನು ನಮಗೆ ಕೊಟ್ಟಿರ್ತಾನೆ, ದೂರಿನಲ್ಲಿ ಕೊಟ್ಟಿರ್ತಾನೆ, ಅದು ಬೇರೆ ಯಾರಿಗೂ ಕೂಡ ನಾವು ಡೈವಲ್ಜ್ ಮಾಡೋದಿಲ್ಲ, ಬೇರೆ ಯಾರಿಗೂ ಕೂಡ ಕೊಡೋದಿಲ್ಲ. ಮತ್ತು ಸರ್ಕಾರಕ್ಕೆ ನಾವು ಏನು ವರದಿಗಳನ್ನು ಕೊಡ್ತೀವಿ ಅದನ್ನು ಕೂಡ ಗೌಪ್ಯತೆಯನ್ನು ನಾವು ಮೇಂಟೈನ್ ಮಾಡ್ತೀವಿ. ಅಂದರೆ ಇವನಿಗೆ ಅಕಸ್ಮಾತು ಅವನು ದೂರು ಕೊಟ್ಟಿದ್ದಾನೆ, ಎದುರುದಾರರೇನು ಹೆದರಿಸ್ತಾರೆ, ಅವನಿಗೆ ರಕ್ಷಣೆಯನ್ನು ಕೊಡೋದಕ್ಕೂ ಕೂಡ ನಾವು ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಸಂಬಂಧಪಟ್ಟಂಥ ಪೊಲೀಸ್ನವ್ರಿಗೆ ನಿರ್ದೇಶನ ಕೊಟ್ಟು ಇವರಿಗೆ ರಕ್ಷಣೆ ಕೊಡಿ ಅಂತ ಹೇಳ್ಬೋದು, ಅಥವಾ ನಮ್ಮ ಲೋಕಾಯುಕ್ತ ಪೊಲೀಸ್ನವ್ರಿಗೆ ಏನೇನು ಬೇಕಾದ್ರೆ ನಾವು ರಕ್ಷಣೆ ಕೊಡಿ ಅಂತ ಹೇಳಿ ಅವ್ರಿಗೆ ದೂರುದಾರರಿಗೆ ರಕ್ಷಣೆಯನ್ನು ಕೊಡಿಸೋದಕ್ಕೂ ಸಾಧ್ಯ. ಸರ್, ಒಂದು ಪ್ರಕರಣವನ್ನು ಪರಿಹಾರ ಮಾಡೋದಕ್ಕೆ ಸುಮಾರು ಎಷ್ಟು ಸಮಯ ತಗೋತೀರಿ? ಸಮಯ ಅಂತಂದ್ರೆ ಅದನ್ನು ಇಷ್ಟೇ ಅಂತ ನಿಗದಿ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಇಲ್ಲ, ಕ್ಯಾಲೆಂಡರ್ ಅಂತ ಇಲ್ಲ. ಸಾಮಾನ್ಯವಾಗಿ ಅವ್ರು ಹೇಳ್ತಾರೆ ಒಂದು ಪ್ರಾಥಮಿಕ ಟಿಪ್ಪಣಿ ಮಾಡೋದಕ್ಕೆ ನೀವು 3 ತಿಂಗಳೊಳಗಾಗಿ ಮಾಡಬೇಕು, ಆಮೇಲೆ 6 ತಿಂಗಳೊಳಗಾಗಿ ಆದಷ್ಟು ತೀರ್ಮಾನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತಂದು. ಆದರೆ ಅಷ್ಟರ ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಒಂದು ಕಾರಣ ಹೇಳ್ತೀನಿ ನೋಡಿ. 2020ನೇ ಸಾಲಿನಲ್ಲಿ ನಾನಿನ್ನು ಬರೋದಕ್ಕಿಂತ ಮುಂಚೆ, ಅಥವಾ ನಾನು 22ಕ್ಕೆ ನಾನು ಬಂದೆ, ಅಲ್ಲಿಗೆ ಮುಂಚೆ ಬರ್ತಕ್ಕಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿ 10,000 ಕೇಸ್ ಇತ್ತು. 3 ಜನದಿಂದ ಅಪ್ರಾಕ್ಸಿಮೇಟಾಗಿ 10,000 ಪ್ರಕರಣಗಳು ಪೆಂಡಿಂಗ್ ಇತ್ತು. ಅಂದರೆ ಪೆಂಡಿಂಗ್ ಇತ್ತು. ಈಗ 35,000 ಇದೆ. 35,000 ಈ 4-5 ವರ್ಷದಲ್ಲಿ, 3 ವರ್ಷದಲ್ಲಿ, 3-4 ವರ್ಷದಲ್ಲಿ 35,000 ಆಗಿದೆ. ಆದರೆ ನಮಗೆ 1926 ಜನ ಏನು ಕೊಟ್ಟಿದ್ದಾರೆ, ಪ್ರಪೋರ್ಷನೇಟಾಗಿ ಅದು ಜಾಸ್ತಿ ಆಗಲಿಲ್ಲ. ಅದರೊಳಗೂ ಕೂಡ 400 ಪೋಸ್ಟ್ಗಳು ಖಾಲಿ ಬಿದ್ದಿವೆ, ಅದನ್ನು ಕೊಟ್ಟಿಲ್ಲ. ಸೊ ಇದೆಲ್ಲನೂ ಕಾರಣದಿಂದ ಏನಾಗುತ್ತೆ, ಸ್ವಲ್ಪ ಡಿಲೇ ಆಗೋದು ಸಾಧ್ಯತೆ ಇದೆ. 10,000ಕ್ಕೆ ಎಷ್ಟು? 3 ಜನಕ್ಕೆ, 3 ಜನಕ್ಕೂ ಹಂಚಿ ಹಾಕಿದ್ರೆ 3,000 ಬಂದಿರೋದು. ಇವತ್ತು ಒಬ್ಬೊಬ್ಬರಿಗೆ 10,000 ಇದೆ. ಸೊ ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ಲೋಕಾಯುಕ್ತರ ಹತ್ರನೇ ಆದೇಶ ತಗೋಬೇಕು. ಅಂದರೆ ಈ ಲೋಕಾಯುಕ್ತ ಸಂಸ್ಥೆ ಬಗ್ಗೆ, ಲೋಕಾಯುಕ್ತ ಕಾರ್ಯಚಟುವಟಿಕೆ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಜನರಿಗೆ ಅಂದರೆ ಅವೇರ್ನೆಸ್ ಮೊದಲಿಗಿಂತ ಹೆಚ್ಚಿಗೆ ಆಗ್ತಾ ಇದೆ. ದೂರುಗಳು ಜಾಸ್ತಿ ಆಗ್ತಿದೆ. ದೂರು ಜಾಸ್ತಿ ಆಗ್ತಿರೋದ್ರಿಂದ ಸಮಸ್ಯೆಗಳನ್ನು ತೀರ್ಮಾನ ಮಾಡೋದಕ್ಕೂ ಕೂಡ ಸ್ವಲ್ಪ ನಿಧಾನಗತಿ ಆಗ್ತಾ ಇದೆ. ಅದು ಒಪ್ಕೋತೀನಿ ನಾನು.